ಅದ್ರಲ್ಲಿ ಆಲ್ರೆಡಿ ಒಬ್ಳು ಗಾನ್ ಆಗಿದ್ದಾಳೆ. ಇವಳು ಸೆಕೆಂಡ್ ಒನ್, ರಿಮೈನಿಂಗ್ ನಾನು ಮತ್ತೆ ನನ್ನ ಫ್ರೆಂಡ್ ಚಂದನ. ಫೋಟೋ ತಗೊಂಡ್ಬಿಡ್ತೀವಿ. ಕವನ ಪೂಜೆ ಹೋಗ್ತಾಳಂತೆ. ವ್ಲಾಗ್ ಡಮಾರು ನಂದು ಫುಲ್ ಇರು ನೀಟಾಗಿ ಬರ್ತೀನಿ. ಹಾಯ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ನೀವೆಲ್ಲ ಸಕ್ಕತ್ತಾಗಿದ್ದೀರಾ ಅಂತ. ಸೊ ನಾನು ಇವಾಗ ಬಂದಿರೋದು ಬ್ಯಾಂಗ್ಳೂರಿಗೆ. ಅದು ಕವನ ಎಂಗೇಜ್ಮೆಂಟು. ತುಂಬ ಲೇಟಾಗಿ ಬಂದಿದ್ದೀನಿ. ಆ್ಯಕ್ಚುಲಿ ಬೇಗ ಬರಬೇಕಿತ್ತು, ಊರಿಂದ ಬರೋದು ಲೇಟ್ ಆಯಿತು. ಊರಲ್ಲೂ ಪ್ರೋಗ್ರಾಮ್ ಇದೆ ಆ್ಯಕ್ಚುಲಿ, ಅದನ್ನು ಬಿಟ್ಟು ನಾನು ಬಂದಿದ್ದೀನಿ. ಸೊ ಬನ್ನಿ ಹೆಂಗಿರುತ್ತೆ ಅಂತ ನೋಡುವ. ನಾನು ಬೆಳಿಗ್ಗೆಯಿಂದ ಬೇಗ ಬಂದು ಶಾಸ್ತ್ರನೆಲ್ಲ ವೀಡಿಯೋ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ, ಆಗಲಿಲ್ಲ. ಬೇರೆಯವ್ರಿಗೆ ಕವನ ತಂಗಿಗೆ ಹೇಳಿದೆ, ಅಕಸ್ಮಾತ್ ಆ ವಿಡಿಯೋ ನನಗೆ ಸಿಕ್ಕಿದ್ರೆ ನಾನು ಇದರಲ್ಲಿ ಆ್ಯಡ್ ಮಾಡ್ತೀನಿ. ಆ್ಯಂಡ್ ಇವಾಗ ನನ್ನ ಜೊತೆ ಪೂಜಾ ಪೂಜಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ನನ್ನ ಯೂಟ್ಯೂಬ್ ಚಾನಲ್ ಇದೆ, ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ. ನೋಡು ಅಲ್ಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿರೋದಿಲ್ಲ ಗೊತ್ತಾ, ಬ್ಯಾಂಗ್ಳೂರು ಸುಂಕದಕಟ್ಟೆಯಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ ಕವನದು ಎಂಗೇಜ್ಮೆಂಟ್ ಇದೆ. ಸೊ ನಾವು ಕೂಡ ಅವಳ ಎಂಗೇಜ್ಮೆಂಟಿಗೆ ಬಂದಿದ್ದೀವಿ. ಐ ಆಮ್ ಸೋ ಎಕ್ಸೈಟೆಡ್. ನಮ್ಮ ಗ್ರೂಪಲ್ಲಿ 2ನೇ ವಿಕೆಟ್ ಗಾನ್ ಆಗ್ತಿದೆ ಅಂತ. ಸೊ ನೋಡೋಣ. ಆ್ಯಂಡ್ ಇದೇ ಎಂಗೇಜ್ಮೆಂಟಲ್ಲಿ ನಮ್ಮದು ಟೋಟಲ್ ಆಗಿರೋದು 4 ಮೆಂಬರ್ಸ್. ಅದ್ರಲ್ಲಿ ಆಲ್ರೆಡಿ ಒಬ್ಳು ಗಾನ್ ಆಗಿದ್ದಾಳೆ. ಇವಳು ಸೆಕೆಂಡ್ ಒನ್, ರಿಮೈನಿಂಗ್ ನಾನು ಮತ್ತೆ ನನ್ನ ಫ್ರೆಂಡ್ ಚಂದನ. ಆ್ಯಂಡ್ ಅವಳು ವ್ಲಾಗ್ ಮಾಡ್ತಿದ್ದಾಳೆ. ಸೊ ನಾನಿದ್ದು ನಿಮ್ಮ ಜೊತೆ ಮಾತಾಡ್ತಿರೋದು. ಅವಳು ಸಪ್ರೇಟ್ ವ್ಲಾಗ್ ಮಾಡಿ ಬಂದಿದ್ದಾಳೆ. ಇದು ಒಂಥರ ಚೆನ್ನಾಗಿದೆ. ಸೊ ಎಂಗೇಜ್ಮೆಂಟ್ ಎಲ್ಲ ಹೇಗಿತ್ತು ಅಂತೆಲ್ಲ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ನನ್ನ ಔಟ್ಫಿಟ್ ಬಂದು ಇವತ್ತು ಫುಲ್ ತೋರಿಸು ಪೂಜಾ, ತೋರಿಸಂಗೆ ಸ್ವಲ್ಪ ಫುಲ್. ಓಕೆ, ನಾನು ನೆಕ್ಸ್ಟ್ ಟೈಮ್ಗೆ ನನ್ನ ಫುಲ್ ಔಟ್ಫಿಟ್ನ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ನೆಕ್ಸ್ಟ್ ಸಿಗ್ತೀನಿ. ಓಕೆ, ಈಗ ಚೇಂಜ್ ಮಾಡ್ಬೇಕಾ ಕವನ? ಕವನ ನಿಂತ್ಕೊ, 1 ನಿಮಿಷ. ಒಂದು ಪೋಸ್ ಕೊಡಿ, ಇಬ್ರು ಒಂದು ಫೋಟೋ ತಗೊಂಡ್ಬಿಡ್ತೀವಿ. ಅಣ್ಣ ಏನ್ ಮಾಡ್ತಿದ್ಯಾ? ಯಾರಿಗೆ? ಮದ್ವೆ ಅಲ್ಲ ಇನ್ನು. ಚಂದು, ಅದನ್ನ ನೀನ್ ಇಸ್ಕೊಂಡ್ಬಿಟ್ಟು ಅದು ಕೀ ಸಿಕ್ತಲ್ಲ ಕಬೋರ್ಡ್, ನಿಮ್ಗೆ ಒಂದೇ ಯಾವ್ದಾರ ಹ್ಯಾಂಡ್ ಬ್ಯಾಗ್ ಇದ್ರೆ ಹ್ಯಾಂಡ್ ಬ್ಯಾಗ್ ಇಟ್ಕೊಂಡು ಹ್ಯಾಂಡ್ ಬ್ಯಾಗ್ ಇಟ್ಕೊಳ್ಳಿ. ಹಾಯ್ ಗಗನ. ಹ್ಯಾಂಡ್ ಬ್ಯಾಗ್ ಇದು ಕವನ ಅಮ್ಮ. ಅಲ್ಲಿ ಹಾಸ್ಟೆಲ್ ಅಲ್ಲಿ ಇದು ಶ್ರುತಿ, ನಾನು ಪೂಜಾ, ಚಂದು ಎಲ್ಲ ಗೊತ್ತಲ್ವಾ? ಹೋಗು ಕವನ, ಬೇಗ ನಡಿ ಪೂಜಾ.
ಬೇಕು ಕವನ ಅಪ್ಪ ಇವರು ವಿಡಿಯೋ ಮಾಡ್ಕೋಬೇಕಂತಾನೆ ನಿಂತ್ಕೊಂಡಿದ್ದೀವಿ. ಕವನ ನೋಡ್ತಾಳ ಅವಾಗ ನಮ್ ಕಡೆ. ಹುಷಾರಾಗಿದ್ದಾರೆ ಹೆಂಗಿದ್ದಾರೆ ಅಂತ ನೋಡ್ಕೊಂತವಳೆ. ಕವನ ಗಾಯ ಮಾಡೋ ನೋಡೋಣ ಪೂಜಾ. ಕೈ ಚಿಕ್ಕದ ನಾವೇನ್ ಮಾಡಲ್ಲ, ನೀಟಾಗಿ ತುಪ್ಪ ತಿನ್ಸ್ಬಿಟ್ಟು ದಪ್ಪ ಮಾಡಿಸ್ಬೇಕಿತ್ತು ಜಾಗ ಸಿಕ್ಬಿಟ್ರೆ ನಮ್ ಚಂದ್ರದ ಮುಂದೆ ಚೇರ್ ಆಗ್ತದೆ. ಓ ಸೈಲೆಂಟ್ ಅಲ್ವಾ, ಅದಕ್ಕೆ ಮಗ ವೈಲೆಂಟ್ ತರೀಕೆರೆ ರೌಡಿ ಅವನು. ಹರ್ಷ ಬೈಲಿ ಕೆಳಪ ಹರ್ಷ ಪೂಜಾ ಕೂಗು ಕವನ ಅಂತ ನಮ್ಮ ಮನೇಲಿ ಏನೇನು ನಡೀತಾ ಇತ್ತು.
ಇದನ್ನ ಏನಂತಾರೆ? ಮಡ್ಲು ಮಡಿಲು ಮಡಿಲು ಮಡ್ಲು ಮಡ್ಲು ತುಂಬಿಸ್ಕೊಳ್ಳೋದು. ಮಡ್ಲು ಅಂತಾನೆ ಅನ್ನೋದು ಫಾಸ್ಟ್. ಯಾರು ಮಡಿಲು ತುಂಬಿಸು ಅಂತ ಹೇಳೋದು. ಮಡ್ಲು ಏನ್ ಮಡ್ಲು? ಮಡ್ಲು ತುಂಬಿಸೋದಂತಾನೆ ಹೇಳೋದು ಪೂಜಾ. ನಿಮ್ಮ ಮನೆಗೆ ಅಂತ ಆ ರೀತಿ. ಏನೋ ನಮಗೂ ಗೊತ್ತಿಲ್ಲ, ಎಲ್ಲ ಅರ್ಥಗಳೆಲ್ಲ ನಮಗೂ ಗೊತ್ತಿಲ್ಲ, ಮಾಡ್ತಾರೆ. ನಿನಗೆ ಗೊತ್ತಿರೋದು ಮಡ್ಲು ಅನ್ನೋದಷ್ಟೇ. ಕವನ ಪೂಜೆ ಹೋಗ್ತಾಳಂತೆ, ಒಯ್ತೀನಿ ಅಂತ ಅವಳೆ. ಹೋಗು ನೀನೇ ಹೋಗು, ಓಡು ಓಡು, ಏನೇ ಹೇಳ್ತಾಳೆ ಕೇಳ್ಕೊ. 5 ನಿಮಿಷ ಅಂತ ಅಂದಿದ್ದು. ಕವನ ನಿನ್ನ ಹತ್ರ ಇಟ್ಕೊ. ಕವನ ಇದು ಹಂಗೇನೆ ಶಾಸ್ತ್ರ. ಫಸ್ಟ್ಗೆ ಟೈಮಲ್ಲಿ ಹಿಂಗೆ ಮಾಡ್ತಾ ಇದ್ವಿ. ಕವನ ನಾವು ನೆನ್ಪಾಗ್ತೀವ ಇಲ್ವಾ ಅಂತ ನೋಡೋಣ, ತಿರುಗಿ ಎಸಿತಾಳ ಅಂತ. ನನಗೆ ಗೊತ್ತಿತ್ತು, ನೋಡಲಿ ಜಸ್ಟ್ ಮಿಸ್, ನೋಡಿರ್ಲಿಲ್ಲ ಅಂದಿದ್ರೆ ಕವನನೇ ಎಸಿಲಿಲ್ಲ. ಕೂಗದಾ? ಯಾವುದು? ಈ ವಿಡಿಯೋ ನೋಡ್ಕೋ ಪಕ್ಕ ಎಷ್ಟು ವ್ಯೂಸ್ ಹೋಗುತ್ತೆ. ಇದು ಹಾಯ್ ಕವನ, ಸ್ವಲ್ಪ ಈ ಕಡೆ ಬಾ. ಕವನ ರಿಂಗ್ ತೋರ್ಸ್. ಇರು ನೀಟಾಗಿ ಬರ್ತೀನಿ. ವ್ಲಾಗ್ ಡಮಾರು ನಂದು ಫುಲ್ ಆಯ್ತು ಅಂತ ಯಾವಾಗಲೂ ಗೊತ್ತಿಲ್ಲ. ಸೊ ನಂಗೆ ಕಾಂಪಿಟೇಟರ್ ಇಲ್ಲ ಈ ಸಲ. ಹೌದು, ಮೇ ಬಿ ಲೆಕ್ಚರರ್ ಆಗಬೇಕು ಕೇಳಿ. ಟೀಚರ ಲೆಕ್ಚರರು? ನಾನು ಕನ್ನಡದಲ್ಲಿ ಕೇಳ್ತವ್ರೆ ಅನ್ಕೊಂಡೆ. ಬಾಯ್ ಬಾಯ್. ಇಲ್ಲಿ ಲಿಂಕು ನೆಕ್ಸ್ಟ್ ನಮ್ಮ ನಿಮ್ಮ ಭೇಟಿ. ಕವನನ್ ಮದ್ವೆ. ಪೂಜಾ ಆಂಟಿ ಪೂರ್ವಿಕಾ ಪೂರ್ವಿಕಾ ಕೂಗು ಕವನ. ಪೂರ್ವಿಕಾ ಅಕ್ಕ ಇಲ್ಲೇ ಇದ್ದಾರ? ನಿಮ್ ಫ್ರೆಂಡ್ಸ್ ಕರ್ಕೊ. ಕವನ ಅಕ್ಕ ಒಂಟೆ ಹೋಯ್ತು, ನಿನ್ ಮಾತಾಡ್ಸೋಣ ಅನ್ಕೊಂಡೆ.
ಥ್ಯಾಂಕ್ ಯು 1000 ಕೊಟ್ಟಿದ್ದು. ತಿರ್ಗ್ಸು, ಹಿಂಗ್ ತಿರ್ಗ್ಸು. ಸೊ ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ. ಆ್ಯಂಡ್ ನೀವು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೇಳು, ಏನ್ ಹೇಳಿ? ಲೈಕ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.